ನಮಸ್ಕಾರ. ಇರಾವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ದಕ್ಷಿಣದ ಬಾಗಿಲಿನ ವಾಸ್ತುವಿನ ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಸುಮಾರು ಜಾಗಗಳಲ್ಲಿ ಬರೀ ದಕ್ಷಿಣದ ಬಾಗಿಲಿಟ್ಟಿರ್ತಾರೆ. ಅದಕ್ಕೆ ಯಾವ ಕಡೆ ಇನ್ನೊಂದು ಬಾಗಿಲು ಕೊಡಬೇಕು ಅನ್ನೋದು ತುಂಬ ಗೊತ್ತಿರೋದಿಲ್ಲ. ಅದೇ ರೀತಿ ಪೂರ್ವಕ್ಕೆ ಬಾಗಿಲು ಕೊಟ್ಟಿರ್ತಾರೆ ಮತ್ತು ದಕ್ಷಿಣಕ್ಕೆ ಬಾಗಿಲು ಕೊಟ್ಟಿರ್ತಾರೆ. ಆ ರೀತಿ ಕೊಡ್ಬೋದಾ ಅನ್ನೋದನ್ನು ತುಂಬ ಗೊಂದಲ ಇರುತ್ತೆ. ಯಾಕೆ ಅಂತಂದರೆ ಯುಟಿಲಿಟಿಗೆ ಕಿಚನ್ದು ಸ್ವಲ್ಪ ಪಾತ್ರೆ ಸಾಮಾನು ತೊಳೆಯೋದಕ್ಕೆ ಅಥವಾ ಲೇಬರ್ಸ್ ಬರೋದಕ್ಕೆ ಅಥವಾ ದಕ್ಷಿಣದಲ್ಲಿ ಯಾರಾದರೂ ಬಂದರೆ ಈ ಕಡೆ ನಾವು ಓಡಾಡ್ಕೊಂಡು ಲೇಡೀಸು ನಾವು ಈ ಕಡೆ ಏನಾದರೂ ಕೆಲಸ ಮಾಡ್ಕೊಬೋದು ಅಂತೇಳಿ ದಕ್ಷಿಣದ ಬಾಗಿಲನ್ನ ಇಡ್ತಾರೆ. ಅದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಈ ದಕ್ಷಿಣದ ಬಾಗಿಲಿಗೆ ಇನ್ನು ಬೇರೆ ಯಾವ ರೀತಿ ಮಾಡಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ದಿನದ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಅದೇ ರೀತಿ ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಅದೇ ರೀತಿ ನಿಮ್ಮದು ದಕ್ಷಿಣದ ರಸ್ತೆನೇ ಇರ್ಬೋದು ಅಥವಾ ಉತ್ತರದ ರಸ್ತೆ ಇರಲಿ ಅಥವಾ ಪೂರ್ವದ ರಸ್ತೆನೇ ಇರಲಿ, ಯಾವ ರಸ್ತೆನೇ ಬರಲಿ, ನೀವು ದಕ್ಷಿಣಕ್ಕೆ ಬಾಗಿಲೊಂದು ಕೊಡ್ತೀರಾ. ಕಾರಣ ಏನು ಅಂತಂದರೆ ನೋಡಿ, ಈಗ ಪೂರ್ವದ ರಸ್ತೆನೋ ಅಥವಾ ಉತ್ತರದ ರಸ್ತೆನೋ ಇರುತ್ತೆ, ಪೂರ್ವಕ್ಕೆ ಒಂದು ಬಾಗಿಲು ಕೊಟ್ಟಿರ್ತೀರ. ನಾವು ಹಿಂದೆಗಡೆಗೆ ಅಡುಗೆ ಮನೆಯಿಂದ ಆಚೆ ಕಡೆ ಸ್ವಲ್ಪ ಏನಾದರೂ ಗ್ಯಾಸ್ ಇಡೋದಕ್ಕೆ ಅಥವಾ ಆ ಕಡೆ ಒಂದು ಯುಟಿಲಿಟಿ ಮಾಡ್ಕೊಳ್ಬೇಕು ಅಂತೇಳಿ ಆಚೆ ಕಡೆ ಪಾತ್ರೆ ಸಾಮಾನು ತೊಳೆಯೋದಕ್ಕೆ ನೀವು ಬಳಸಬೇಕು ಅಂತ ನೀವು ಅಂದ್ಕೊಂಡು ನೀವು ದಕ್ಷಿಣಕ್ಕೆ ಒಂದು ಬಾಗಿಲು ಇಕ್ಸ್ತೀರ. ಪೂರ್ವಕ್ಕೆ ಒಂದು ಬಾಗಿಲು ಕೊಟ್ಟು ದಕ್ಷಿಣಕ್ಕೆ ಬಾಗಿಲು ಕೊಡಬಾರ್ದು. ಯಾಕೆ ಹೇಳ್ತೀನಿ ಅಂತಂದರೆ, ದಕ್ಷಿಣಕ್ಕೆ ಬಾಗಿಲು ಕೊಟ್ಟ ಮೇಲೆ ಕಂಪಲ್ಸರಿ ಉತ್ತರಕ್ಕೆ ಒಂದು ಬಾಗಿಲು ಕೊಡಲೇಬೇಕು. ಅದು ಉತ್ತರದ ಮಧ್ಯಸ್ಥಾನದಿಂದ ಈ ಕಡೆ ಇರಬೇಕು. ದಕ್ಷಿಣದ ಬಾಗಿಲು ಅದೇ ರೀತಿ ದಕ್ಷಿಣದ ಮಧ್ಯಸ್ಥಾನದಿಂದ ಈ ಕಡೆ ಇರಬೇಕು. ಉತ್ತರಕ್ಕೆ ಬಾಗಿಲು ಕೊಡದೆ ದಕ್ಷಿಣಕ್ಕೆ ಬಾಗಿಲು ಕೊಡಬಾರ್ದು. ನೀವು ಪೂರ್ವದ ಬಾಗಿಲು ಒಂದೇ ಕೊಟ್ಟಿದ್ದೀರಾ, ಓಕೆ, ಒಂದೇ ಬಾಗಿಲು ಸಾಕು. ಅಥವಾ ಎರಡು ಬಾಗಿಲು ಬೇಕಾ, ಉತ್ತರಕ್ಕೆ ಒಂದು ಬಾಗಿಲು ಕೊಡಿ. ನಮಗೆ ಯುಟಿಲಿಟಿಗೆ ಬೇಕೇ ಬೇಕು, ಹಿಂದೆಗಡೆ ನಾವು ಬಳಸೋದಕ್ಕೆ ಬೇಕೇ ಬೇಕು ಅಂದರೆ ದಕ್ಷಿಣದ ಬಾಗಿಲು ಅವಾಗ ಕೊಟ್ಕೊಳ್ಳಿ. ದಕ್ಷಿಣದ ಬಾಗಿಲು ಉತ್ತರದಕ್ಕೆ ಬಾಗಿಲು ಕೊಡದೆ ದಕ್ಷಿಣಕ್ಕೆ ಬಾಗಿಲು ಕೊಡಬಾರ್ದು. ಪೂರ್ವಕ್ಕೆ ಬಾಗಿಲು ಕೊಟ್ಟಿದ್ದೀರಾ, ಪಶ್ಚಿಮಕ್ಕೆ ಕೊಟ್ಕೊಳ್ಳಿ, ಓಕೆ, ನಡೆಯುತ್ತೆ. ಪೂರ್ವಕ್ಕೆ ಕೊಟ್ಟ ಮೇಲೆ ಪಶ್ಚಿಮಕ್ಕೆ ಕೊಡ್ಬೋದು. ಅದೇ ರೀತಿ ದಕ್ಷಿಣಕ್ಕೆ ಕೊಟ್ಟ ಮೇಲೆ ಉತ್ತರಕ್ಕೆ ಕೊಡ್ಬೋದು. ಅದನ್ನು ಬಿಟ್ಟು ನೀವು ದಕ್ಷಿಣಕ್ಕೆ ಮಾತ್ರ ಬಾಗಿಲು ಕೊಟ್ಟು ಉತ್ತರಕ್ಕೆ ಬಾಗಿಲು ಇಲ್ಲದೇ ರೀತಿ ಮಾಡಬಾರ್ದು. ಉತ್ತರದ ಬಾಗಿಲು ಕೊಡಲೇಬೇಕು. ಅದಲ್ಲದೆ ಇನ್ನು ಕೆಲವರು ದಕ್ಷಿಣಕ್ಕೆ ರಸ್ತೆ ಇರುತ್ತೆ, ನಾವು ದಕ್ಷಿಣದ ಬಾಗಿಲು ಕೊಡ್ಸಿರ್ತೀವಿ ಅಂತ ದಕ್ಷಿಣಕ್ಕೆ ಬಾಗಿಲು ಕೊಡ್ತಾರೆ. ಒಂದೇ ಬಾಗಿಲು ಸಾಕು ಅಂತೇಳಿ ದಕ್ಷಿಣಕ್ಕೆ ಮಾತ್ರ ಕೊಡ್ತಾರೆ. ಅದು ತಪ್ಪು. ಆ ರೀತಿ ದಕ್ಷಿಣದ ಬಾಗಿಲು ಒಂದೇ ಕೊಡಬಾರ್ದು. ದಕ್ಷಿಣದ ಬಾಗಿಲು ಒಂದೇ ಕೊಟ್ಟಾಗ ಕೆಲವೊಂದು ವರ್ಷ, ಒಂದು 2 ವರ್ಷನೋ 3 ವರ್ಷನೋ ನಿಮಗೆ ಅದು ಸ್ವಲ್ಪ ಏಳಿಗೆ ಕೊಡುತ್ತೆ, ಧೈರ್ಯ ಕೊಡುತ್ತೆ, ಸ್ವಲ್ಪ ವ್ಯಾವಹಾರಿಕವಾಗಿ ನಿಮಗೆ ಸರಿ ಅನಿಸುತ್ತೆ. ಒಂದು 2-3 ವರ್ಷ ಆದಮೇಲೆ ದಕ್ಷಿಣದ ಬಾಗಿಲು ನಿಮಗೆ ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ. ಇನ್ಕಮ್ ಏನು ಕೊಟ್ಟಿರುತ್ತೆ ಅದರ 2ರಷ್ಟು ಇನ್ಕಮ್ನ ಲಾಸ್ ಮಾಡುತ್ತೆ ಬರೀ ದಕ್ಷಿಣದ ಬಾಗಿಲು. ಮನೆಯಲ್ಲಿ ಲೇಡೀಸ್ಗೆ ನೆಮ್ಮದಿ ಹಾಳು ಮಾಡುತ್ತೆ, ಮನೆಯಲ್ಲಿ ಹಠಮಾರಿಸ್ತನ ಜಾಸ್ತಿ ಆಗುತ್ತೆ. ಹಾಗಾಗಿ ಬರೀ ದಕ್ಷಿಣದ ಬಾಗಿಲು ಕೊಡಲೇಬಾರ್ದು. ದಕ್ಷಿಣದಲ್ಲಿ ಇದೆಯಾ, ಅದಕ್ಕೆ ನೇರವಾಗಲಿ ಅಥವಾ ಉತ್ತರ ಈಶಾನ್ಯದಾಗಲಾಗಲಿ ಒಂದು ಡೋರ್ ಕೊಟ್ಕೊಳ್ಳಿ. ದಕ್ಷಿಣಕ್ಕೆ ಬಾಗಿಲು ಕೊಟ್ಟ ಮೇಲೆ ಕಂಪಲ್ಸರಿ ಉತ್ತರಕ್ಕೆ ಕೊಡಬೇಕು. ಅಥವಾ ನಾವು ದಕ್ಷಿಣಕ್ಕೆ ರಸ್ತೆ ಇಲ್ಲ, ಪಶ್ಚಿಮಕ್ಕೆ ರಸ್ತೆ ಇದೆ ಅಂದಾಗ ನೀವು ಪಶ್ಚಿಮದ ಬಾಗಿಲು ಅಥವಾ ಪೂರ್ವದ ಬಾಗಿಲು, ಅದು ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೇನೆ. ನಾನು ದಕ್ಷಿಣದ ವಿಚಾರ ಮಾತ್ರ ಮಾತಾಡ್ತಾ ಇದ್ದೇನೆ. ನೀವು ಯಾವ ಕಡೆಗಾದರೂ ಬಾಗಿಲಿಡಿ, ಪೂರ್ವಕ್ಕಾದರೂ ಇಟ್ಕೊಳ್ಳಿ, ಉತ್ತರಕ್ಕಾದರೂ ಇಟ್ಕೊಳ್ಳಿ, ಅದು ತೊಂದರೆ ಇಲ್ಲ. ಒಂದೊಂದು ಬಾಗಿಲು ನಡೆಯುತ್ತೆ. ಉತ್ತರಕ್ಕೆ ಒಂದು ಬಾಗಿಲೇ ನಡೆಯುತ್ತೆ, ಪೂರ್ವಕ್ಕೆ ಒಂದು ಬಾಗಿಲೇ ನಡೆಯುತ್ತೆ. ಆದರೆ ನೀವು ದಕ್ಷಿಣಕ್ಕೆ ಮಾತ್ರ ಒಂದೇ ಬಾಗಿಲು ಕೊಡೋ ಆಗಿಲ್ಲ. ದಕ್ಷಿಣಕ್ಕೆ ಬಾಗಿಲು ಕೊಟ್ಟಾಗ ಅದಕ್ಕೆ ನೇರವಾಗಿ ಆಗಲಿ, ಅದರಿಂದ ಉತ್ತರ ಈಶಾನ್ಯಕ್ಕಾಗಲಿ ಒಂದು ಮೇನ್ ಡೋರ್ ಕೊಡಲೇಬೇಕು. ನೀವು ಇದು ಜಾಸ್ತಿನೇ ಬಳಸ್ಕೊಳ್ಳಿ, ಅದನ್ನು ಕಡಿಮೆ ಬಳಸಿ. ಇದೊಂದು 9-10 ಗಂಟೆವರೆಗೂ ಅಥವಾ ಹಬ್ಬ ದಿನಗಳಲ್ಲಿ ಬೇಕಾದಾಗ ಬಳಸ್ಕೊಳ್ಳಿ. ಆದರೆ ದಕ್ಷಿಣಕ್ಕೆ ಬಾಗಿಲು ಕೊಟ್ಟ ಮೇಲೆ ಕಂಪಲ್ಸರಿ ಉತ್ತರಕ್ಕೆ ಕೊಡಬೇಕು. ನೀವೇನು ಮಾಡ್ತೀರಾ, ನಮಗೆ ಈ ಕಡೆ ಯಾರೂ ಓಡಾಟ ಇರೋದಿಲ್ಲ, ನಡಿಗೆ ಇರೋದಿಲ್ಲ, ನಾವು ಉತ್ತರದ ರಸ್ತೆ ಪೂರ್ವದ ರಸ್ತೆ ಇದೆ ಅಂತೇಳಿ ನೀವು ದಕ್ಷಿಣಕ್ಕೆ ಬಾಗಿಲು ಕೊಡ್ತೀರಾ. ಈ ಕಡೆ ಏನೋ ಯುಟಿಲಿಟಿ ಇಲ್ಲ ಏನೋ ಬಳಕೆಗೆ ನನಗೆ ದಕ್ಷಿಣಕ್ಕೆ ಬಾಗಿಲು ಬೇಕು, ನೀವು ಈ ಕಡೆ ಮಾಡ್ಕೊಂಡು ಉತ್ತರಕ್ಕೆ ಬಾಗಿಲು ಕೊಡದೇ ಇದ್ದಾಗ ಅಲ್ಲಿ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಮತ್ತು ಹೆಣ್ಮಕ್ಳು ಡೆವಲಪ್ಮೆಂಟ್ಸ್ ಆಗೋದಿಲ್ಲ, ಮನೆಯ ಹೆಂಗಸು ನೆಮ್ಮದಿಯಾಗಿ ಇರೋದಕ್ಕಾಗೋದಿಲ್ಲ, ನೀವು ವ್ಯಾವಹಾರಿಕವಾಗಿ ಅನುಕೂಲ ಆಗೋದಿಲ್ಲ. ಬರೀ ದಕ್ಷಿಣ ಬಾಗಿಲು ಒಂದೇ ಇದ್ದರೆ ಶತ್ರುಗಳು ಜಾಸ್ತಿ. ದಕ್ಷಿಣ ಬಾಗಿಲಿಗೆ ಶತ್ರುಗಳು ಜಾಸ್ತಿ, ಅಹಂ ಜಾಸ್ತಿ, ತಗ್ಗಿ ಬಗ್ಗಿ ನಡೆಯೋದಿಲ್ಲ ದಕ್ಷಿಣದ ಬಾಗಿಲು.
ಅದೇ ನೀವು ಅದಕ್ಕೆ ನೇರವಾಗಿ ಒಂದು ಉತ್ತರ ಬಾಗಿಲು ಕೊಟ್ಟರೆ ನೀವು ಆಸ್ತಿ ಅಂತಸ್ತು ಕೊಡುತ್ತೆ, ಹಣಕಾಸಿನ ರೀತಿಯಲ್ಲಿ ನೆಮ್ಮದಿ ಕೊಡುತ್ತೆ, ಮನೆ ಹೆಣ್ಮಕ್ಳು ನೆಮ್ಮದಿಯಾಗಿರ್ತಾರೆ. ಹಾಗಾಗಿ ಅದು ಅಭಿವೃದ್ಧಿಗೆ ಒಂದು ಒಳ್ಳೆಯ ಇದು. ನೀವು ದಕ್ಷಿಣಕ್ಕೆ ಬಾಗಿಲಿದ್ದಾಗ ಉತ್ತರಕ್ಕೆ ಬಾಗಿಲು ಕೊಡಲೇಬೇಕು. ನಾವು 3 ಬಾಗಿಲಾಗುತ್ತೆ, ದಕ್ಷಿಣಕ್ಕೂ ಇದೆ ಪೂರ್ವಕ್ಕಿದೆ, ನಮ್ಗೆ ಇದು ಬೇಕೇ ಬೇಕು, ಪೂರ್ವಕ್ಕಿದೆ ಅಂತೇಳಿ ನೀವು ಹಂಗೆ ಮಾಡೋಂಗಿಲ್ಲ. 3 ಬಾಗಿಲು ಬಂದರೂ ತೊಂದರೆ ಇಲ್ಲ, ಉತ್ತರಕ್ಕೆ ಬಾಗಿಲು ನೀವು ಕಂಪಲ್ಸರಿ ಕೊಡಲೇಬೇಕು. ಉತ್ತರ ಬಾಗಿಲು ಇಲ್ಲದೆ ಮಾಡೋಂಗಿಲ್ಲ. ನೋಡಿ, ಹಿಂದಿನ ಕಾಲದಲ್ಲಿ ನೀವು ನೋಡಿರಬೇಕು, ಏನು ಹಳೆ ಮನೆಗಳು ಹಿಂದಿನ ಕಾಲದಲ್ಲಿ ನಮ್ಮ ತಂದೆ ತಾತ ಕಾಲದ ಮನೆಗಳು ನೀವು ನೋಡಿ ಬೇಕಿದ್ರೆ ಉತ್ತರಕ್ಕೆ ರಸ್ತೆ ಇತ್ತು ಅಂತಂದ್ರೆ ಉತ್ತರದ ಬಾಗಿಲು ಇರ್ತಾ ಇತ್ತು, ನೇರವಾಗಿ ದಕ್ಷಿಣದ ಬಾಗಿಲು ಇರ್ತಾ ಇತ್ತು. ಅದೇ ರೀತಿ ದಕ್ಷಿಣದ ರಸ್ತೆ ಇತ್ತು ಅಂದಾಗ ನೋಡಿ, ಈ ಕಡೆ ದಕ್ಷಿಣದ ರಸ್ತೆ ಇತ್ತು ಅಂದಾಗ ದಕ್ಷಿಣದ ಬಾಗಿಲು ಇರ್ತಾ ಇತ್ತು. ದಕ್ಷಿಣಕ್ಕೊಂದು 6 ಅಡಿ ಒಂದು ವರಂಡ ಥರ ಒಪ್ಪಾರ ಥರ ಮಾಡಿ, ಒಂದು ವರಂಡ ಥರ ಮಾಡಿ ದಕ್ಷಿಣಕ್ಕೆ ಬಾಗಿಲು ಕೊಟ್ಟು ಮನೆಯನ್ನು ಸ್ಕ್ವೇರಾಗಿ ತಗೊಂಡು ಅದಕ್ಕೆ ನೇರವಾಗಿ ಉತ್ತರಕ್ಕೂ ಒಂದು ವರಂಡ ಮಾಡಿ ಉತ್ತರಕ್ಕೂ ಒಂದು ಬಾಗಿಲು ಕೊಡ್ತಾ ಇದ್ರು. ಈ ಥರ ದಕ್ಷಿಣದ ಬಾಗಿಲು ನೇರವಾಗಿ ಉತ್ತರದ ಬಾಗಿಲು ನೀವು ಬೇಕಿದ್ರೆ ಗಮನಿಸಬಹುದು. ಸುಮಾರು ಹಳೆ ಮನೆಗಳು ನೋಡಿ, ಈಗೆಲ್ಲ ಸಿಗಲ್ಲ ಬಿಡಿ, ಈಗೆಲ್ಲ ಏನೇನೋ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಹಳೆ ಮನೆಗಳು ಯಾರು ನೀವು ಊರಲ್ಲಿ ತುಂಬ ಚೆನ್ನಾಗಿ ಬದುಕಿದ್ದಾರೆ, ಅಥವಾ ಊರಿಗೆ ಯಾರೋ ಪಟೇಲರು ಅಥವಾ ಊರಲ್ಲಿ ತುಂಬ ಆಸ್ತಿವಂತರು ಅನುಕೂಲವಂತರು ಅಂತ ಯಾರಿದ್ದಾರೆ, ಅವ್ರ ಮನೆಗಳಿಗೆಲ್ಲ ನೇರವಾಗಿ ದಕ್ಷಿಣದ ಬಾಗಿಲು ನೇರವಾಗಿ ಉತ್ತರಕ್ಕೆ ಬಾಗಿಲು ಇರುತ್ತೆ. ಯಾಕಂದ್ರೆ ನೀವು ಗಮನಿಸಿ, ಅವ್ರಿಗೆ ಒಂದೇ ಬಾಗಿಲು ಇರೋದಿಲ್ಲ, ದಕ್ಷಿಣ ಬಾಗಿಲು ಒಂದೇ ಇರೋದಿಲ್ಲ. ಉತ್ತರದ ಬಾಗಿಲು ನೇರವಾಗಿ ದಕ್ಷಿಣ ಬಾಗಿಲು ಇರುತ್ತೆ, ದಕ್ಷಿಣ ಬಾಗಿಲು ನೇರವಾಗಿ ಉತ್ತರ ಬಾಗಿಲು ಇರುತ್ತೆ. ಇನ್ನೂ ಇದಾವೆ, ಈ ಥರದ ಹಳೆ ಮನೆಗಳಿದ್ದಾವೆ. ಆದರೆ ಆ ಮನೆಗಳು 100 ಎಕರೆ 200 ಎಕರೆ ಆಸ್ತಿವಂತರಾಗಿರ್ತಾರೆ. ಹಾಗಾಗಿ ನೇರವಾಗಿ ಬಾಗಿಲು ದಕ್ಷಿಣ ಬಾಗಿಲು ನೇರವಾಗಿ ಉತ್ತರ ಬಾಗಿಲು ಕೊಡೋದು ತುಂಬ ಒಳ್ಳೆಯದು. ನೀವು ಹಿಂದೆ ಅವರಷ್ಟು ನಾವು ವಾಸ್ತುನ ಫಾಲೋಅಪ್ ಮಾಡೋದೇ ಇಲ್ಲ. ಯಾಕಂದರೆ ಇವತ್ತು ಮಾತೆತ್ತಿದ್ರೆ ಎಲ್ಲರ ಬಾಯಲ್ಲೂ ಏನು ವಾಸ್ತು 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 ಅಂತ ಬರ್ತಾ ಇದೆ. ಹಿಂದಿನ ಕಾಲದಲ್ಲಿ ಯಾವ ವಾಸ್ತು ಇಲ್ಲ ಅಂತ ಜನ ಹೇಳ್ತಾರೆ, ಅದು ತಪ್ಪು ಕಲ್ಪನೆ. ನೋಡಿ, ಈ ಮನೆ 90 ಡಿಗ್ರಿಗೆ ಇರುತ್ತೆ, ಅದು ಯಾವುದೇ ರಸ್ತೆ ಇರಲಿ 90 ಡಿಗ್ರಿಗೆ ನೋಡಿ. ಪೂರ್ವ ಬಂದು ನಿಮಗೆ 90 ಡಿಗ್ರಿಗೆ ಇರುತ್ತೆ, ಉತ್ತರ ಬಂದು 0 ಡಿಗ್ರಿಗೆ ಇರುತ್ತೆ. ಬೇಕಾದ್ರೆ ನೀವು ಯಾವುದಾದ್ರೂ ನಿಮ್ಮ ಊರುಗಳಲ್ಲಿ ನಿಮ್ಮ ತಾಲೂಕಲ್ಲಿ ಯಾವುದಾದ್ರೂ ತುಂಬ ಬೆಳೆದಿರೋ ಮನೆಗಳು ಹಳೆ ಮನೆಗಳು ಯಾವುದಾದ್ರೂ ಇದ್ರೆ ನೋಡಿ, 90 ಡಿಗ್ರಿಗೆ ಮನೆ ಇರುತ್ತೆ. ದಕ್ಷಿಣದ ರಸ್ತೆನೋ ಉತ್ತರದ ರಸ್ತೆನೋ ಇದ್ರೆ ಉತ್ತರಕ್ಕೆ ನೇರವಾಗಿ ದಕ್ಷಿಣಕ್ಕೆ ಬಾಗಿಲು ಇರುತ್ತೆ, ದಕ್ಷಿಣಕ್ಕೆ ನೇರವಾಗಿ ಉತ್ತರದ ಬಾಗಿಲು ಇರುತ್ತೆ. ಆ ರೀತಿ ಇವತ್ತು ಯಾರು ಮಾಡಿಸ್ತಾನೂ ಇಲ್ಲ, ಮಾಡ್ತಾನೂ ಇಲ್ಲ, ಮಾಡ್ಕೊಳ್ತಾನೂ ಇಲ್ಲ. ಅದೇರೆ ಯಾರಿಗೂ ಬರ್ತಾನೆ ಇಲ್ಲ. ಯಾವುದೇ ಒಂದು ಮನೆಗೆ ನೋಡಿ, ಈ ಥರ 4 ಚಾವಣಿ, ಈ ಥರ 4 2 ಕಡೆ ವರಂಡ ಥರನೋ ಇಲ್ಲ ಏನೋ ಒಂದು ಮಾಡಿ ಈ ರೀತಿ ಹಾಲಿದ್ದು ಈ ಸೆಂಟರ್ ಪಾಯಿಂಟ್ ಏನು ಬರುತ್ತೆ, ಈ ರೀತಿ ಸೆಂಟರ್ ಪಾಯಿಂಟ್ಗೆ ಬರೋ ರೀತಿಲಿ ಇದಕ್ಕೆ ನೇರವಾಗಿ ಬಾಗಿಲು ಯಾವ ಮನೆಗಳಿಗೆ ಹಿಂದಿನ ಕಾಲದಲ್ಲಿ ಕೊಟ್ಟಿದೆ ಆ ಮನೆಗಳು ತುಂಬ ಏಳಿಗೆ ಆಗಿದ್ದಾವೆ, ತುಂಬ ಬೆಳೆದಿದ್ದಾವೆ. ಹಾಗಾಗಿ ಹಿಂದಿನ ಕಾಲದವರು ಮಾಡ್ತಾ ಇರತಕ್ಕಂಥ ವಾಸ್ತು ಪರಿಜ್ಞಾನ ಕೂಡ ನಮ್ಮಲ್ಲಿ ಇಲ್ಲ, ಇವತ್ತು ನಮ್ಮ ಜನಗಳಲ್ಲಿ ಇಲ್ಲ. ಇವು ಯಾವ ಕಡೆಗೆ ಬಾಗಿಲು ಕೊಡಬೇಕು, ಯಾವ ಬಾಗಿಲು ಕೊಟ್ಟರೆ ಯಾವ ಬಾಗಿಲು ಕೊಡಬಾರ್ದು ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೀವು ನಿಮ್ಮ ಊರುಗಳಲ್ಲೇ ನೋಡಿ, ಎಲ್ಲೋ ಬೇಡ, ನೀವು ಹಿಂದೆ ಯಾರು ಒಂದು 50 ವರ್ಷ 60 ವರ್ಷ 100 ವರ್ಷದ ಮನೆಗಳು ಏನು ತುಂಬ ಡೆವಲಪ್ ಆಗಿರೋ ಮನೆಗಳು ಯಾವ ಇದ್ದಾವೆ ಅವನ್ನ ನೋಡಿದ್ರೆ ಸಾಕು, ನಿಮ್ಮ ಮನೆಗಳು ಇವತ್ತು ನಾವು ಹೆಂಗೆ ಮಾಡ್ಕೊಬೇಕು ನಮ್ಮ ಮನೆಗಳನ್ನ ಅನ್ನೋದು ನಮಗೆ ಅರ್ಥ ಆಗುತ್ತೆ. ವಾಸ್ತು ಮೇಲೆ ನಂಬಿಕೆ ಅನ್ನೋದು ಬರುತ್ತೆ. ಹಾಗಾಗಿ ವಾಸ್ತುನ ಸೈನ್ಸ್ ಥರ ನಂಬಬೇಕು, ಏನೋ ಮೂಢನಂಬಿಕೆ ಅಲ್ಲ, ಇನ್ನೇನೋ ಬೇರೆ ಜ್ಯೋತಿಷ್ಯನೇ ಬೇರೆ ವಿಚಾರ, ವಾಸ್ತುನೇ ಬೇರೆ ವಿಚಾರ. ಹಾಗಾಗಿ ದಕ್ಷಿಣ ಬಾಗಿಲು ನೇರವಾಗಿ ಉತ್ತರ ಬಾಗಿಲು ಯಾವ್ಯಾವ ಇದಾವೋ ಅವೆಲ್ಲ ತುಂಬ ಡೆವಲಪ್ ಆಗಿದ್ದಾವೆ, ಅದು ವಿತ್ ಪ್ರೂಫ್ ಇದ್ದಾವೆ, ನಿಮಗೆ ನಾವೇನೋ ಬಾಯಿ ಮಾತಲ್ಲಿ ಹೇಳೋದಲ್ಲ. ಹಾಗಾಗಿ ಈ ಥರದ ಮನೆಗಳನ್ನ ನೋಡಿ ಆದರೂ ಸರಿನೇ ನೀವು ಉತ್ತರಕ್ಕೆ ಬಾಗಿಲಿಗೆ ಕೊಟ್ಕೊಳ್ಳಿ, ದಕ್ಷಿಣಕ್ಕೆ ಬಾಗಿಲಿದ್ದಾಗ. ಏನಿವತ್ತು ಸುಮಾರು ಜನ ಹೇಳ್ತಾರೆ ನಮಗೆ ಉತ್ತರ ಬಾಗಿಲು ಆಗಿ ಬರೋದಿಲ್ಲ, ನನ್ನ ಹೆಸರಿಗೆ ಉತ್ತರ ಬಾಗಿಲು ಬಂದಿಲ್ಲ, ನನ್ನ ಹೆಸರಿಗೆ ದಕ್ಷಿಣ ಬಾಗಿಲೇ ಬಂದಿರೋದು ಅಂತ ಸುಮಾರು ಜನ ಅದು ನೋಡಿದ್ದೇನೆ. ಕೆಲವು ಜಾಗಗಳಲ್ಲಿ ಕೆಲವು ಪುರೋಹಿತರು ಕೆಲವು 500 ವರ್ಗಗಳು ನಿಮ್ಗೆ ಹಾಕ್ಕೊಡ್ತಾರೆ, ನಿನಗೆ ದಕ್ಷಿಣ ಬಾಗಿಲು ತುಂಬ ಶ್ರೇಷ್ಠ ಅಂತ. ನಿಮಗೆ ದಕ್ಷಿಣ ಬಾಗಿಲು ಶ್ರೇಷ್ಠ ಅನ್ನೋದಲ್ಲ ಮುಖ್ಯ. ಈ ಭೂಮಿ ಮೇಲೆ ಇಂಥವ್ರಿಗೆ ಇಂಥದೇ ಬಾಗಿಲು, ಇಂಥವ್ರಿಗೆ ಇಂಥ ಅಕ್ಷರಕ್ಕೆ ಇಂಥ ಹೆಸರಿನವ್ರಿಗೆ ಇಂಥ ರಾಶಿಯವ್ರಿಗೆ ಇದೇ ಬಾಗಿಲು ಅಂತ ಇಲ್ಲ. ಎಲ್ಲರಿಗೂ ಆಗಿಬರುತ್ತೆ, ಎಲ್ಲ ಬಾಗಿಲುಗಳು ಆಗಿಬರುತ್ತೆ. ಆದರೆ ನಾವು ಮಾಡೋ ವೃತ್ತಿ, ನಾವು ಮಾಡೋ ಥಿಂಕಿಂಗ್ ಮೇಲೆ ನಮಗೆ ಕೆಲವೊಂದು ಬಾಗಿಲುಗಳು ನಮಗೆ ಪ್ಲಸ್ ಆರ್ ಮೈನಸ್ ಕೊಡುತ್ತೆ ಅಷ್ಟೇ. ಅದನ್ನು ಬಿಟ್ಟು ನಿಮ್ಮ ಹೆಸರಿಗೆ ದಕ್ಷಿಣ ಬಾಗಿಲೇ ಆಗಿಬರೋದು ಉತ್ತರ ಬಾಗಿಲು ಆಗಿಬರೋದೇ ಇಲ್ಲ ಅಂತೇಳಿ ಉತ್ತರ ಬಾಗಿಲುಗಳನ್ನೇ ಎಕ್ಸಲ್ಲ ಎಷ್ಟೋ ಕಡೆ, ಅದು ತುಂಬ ದೋಷ ಆಗುತ್ತೆ.
ಉತ್ತರಕ್ಕೆ ಕಂಪಲ್ಸರಿ ಬಾಗಿಲು ಕೊಡಿ. ನೀವು ಬೇಕಿದ್ರೆ ಸುಮಾರು ಕಡೆ ಮನೆಗಳು ನೋಡಿ, ಒಂದು ಮನೆ ಅಲ್ಲ 10 ಮನೆ ನೋಡಿ, ಯಾರ್ಯಾರು ಚೆನ್ನಾಗಿ ಬದುಕಿದ್ದಾರೆ, ಯಾರ್ಯಾರು ಅನುಕೂಲಗಳಿದ್ದಾವೆ, ಯಾರು ಅನುಕೂಲಸ್ಥರಾಗಿದ್ದಾರೆ ಅಂಥವ್ರ ಮನೆಗಳು ನೋಡಿ, ನಿಮಗೆ ಅರ್ಥ ಆಗುತ್ತೆ ಉತ್ತರಕ್ಕೆ ಬಾಗಿಲು ಇದಾವೋ ಇಲ್ಲ ಅಂತ. ಉತ್ತರಕ್ಕೆ ಬಾಗಿಲಿಲ್ಲದೆ ಆ ಮನೆಗಳು ಏಳಿಗೆನೇ ಆಗಲ್ಲ. ಒಂದು 5 ವರ್ಷನೋ 10 ವರ್ಷನೋ ಅಷ್ಟೇ, ಅಲ್ಲಿಗೆ ಮುಗಿದೋಯ್ತು. ಅಲ್ಲಿಂದ ಆಚೆಗೆ ಆ ಮನೆಯಲ್ಲಿ ನರಕ ನೋಡಬೇಕಾಗುತ್ತೆ. ತುಂಬ ನೋವು ಸಾವುಗಳಾಗ್ತದೆ, ಶತ್ರುಗಳ ಕಾಟ ಆಗ್ತದೆ, ತುಂಬ ಶತ್ರುಗಳಿರ್ತಾರೆ, ಅವರಿಗೆ ಆಸ್ತಿಗಳನ್ನೆಲ್ಲ ಕಳ್ಕೊಳೋ ಪರಿಸ್ಥಿತಿಗೆ ಬರ್ತಾರೆ. ಹಾಗಾಗಿ ದಕ್ಷಿಣ ಬಾಗಿಲು ಒಂದೇ ಇರಬಾರ್ದು, ದಕ್ಷಿಣ ಬಾಗಿಲು ಎದುರಾಗಿ ಉತ್ತರ ಬಾಗಿಲು ಇರಲೇಬೇಕು. ಪೂರ್ವಕ್ಕೆ ಇಲ್ಲದೆ ಇದ್ರೂ ನಡೆಯುತ್ತೆ, ಪೂರ್ವಕ್ಕೆ ಒಂದು ವಿಂಡೋ ಕೊಟ್ಕೊಂಡ್ರೂ ನಡೆಯುತ್ತೆ. ಉತ್ತರಕ್ಕೆ ಬಾಗಿಲು, ದಕ್ಷಿಣಕ್ಕೆ ಬಾಗಿಲಿದ್ದಾಗ ಉತ್ತರಕ್ಕೆ ಬಾಗಿಲು ಕೊಡಲೇಬೇಕು. ಪೂರ್ವದ ರಸ್ತೆ ಇದೆ ಅಂದಾಗ ಪೂರ್ವಕ್ಕೆ ಬಾಗಿಲು ಕೊಡಬೇಕು. ನೀವು ಪಶ್ಚಿಮಕ್ಕೆ ಬೇಕಾದರೆ ಕೊಟ್ಕೊಳ್ಳಿ, ಉತ್ತರಕ್ಕೆ ಕೊಟ್ಕೊಳ್ಳಿ. ಅವಾಗ ನೀವು ದಕ್ಷಿಣ ಬಾಗಿಲು ಕೊಡಲೇಬಾರ್ದು. ಹಾಗಾಗಿ ಯಾವುದೇ ರಸ್ತೆಯಲ್ಲಿ ಯಾವುದೇ ಮನೆ ಆಗಲಿ ನೀವು ದಕ್ಷಿಣದ ಬಾಗಿಲು ಒಂದೇ ನೀವು ಮಾಡಬಾರ್ದು. ಬರೀ ದಕ್ಷಿಣದ ರಸ್ತೆಗೆ ದಕ್ಷಿಣದ ಬಾಗಿಲು ಒಂದೇ ಅಂತ, ಅಥವಾ ದಕ್ಷಿಣಕ್ಕೆ ನಮ್ಮ ಬಾಗಿಲು ಅವಶ್ಯಕತೆ ಇದೆ ಅಂತೇಳಿ ಮಾಡೋದು ತುಂಬ ತಪ್ಪಾಗುತ್ತೆ. ಅದು ದೊಡ್ಡ ತಪ್ಪು. ಯುಟಿಲಿಟಿಗೆ ಅಂತೇಳಿ ದಕ್ಷಿಣಕ್ಕೆ ಬಾಗಿಲುಗಳು ಮಾಡೋದು ಅದು ತುಂಬ ತಪ್ಪಾಗುತ್ತೆ. ಅದು ಸುಮಾರು ಜನ ಅದನ್ನು ವಾಸ್ತುವಿನ ರೀತಿಯಲ್ಲಿ ಇಂಜಿನಿಯರ್ಸು ಅದನ್ನು ಬೇರೆ ಯುಟಿಲಿಟಿಗೋ ಅಥವಾ ಇನ್ನೆಂತಕ್ಕೋ ಕ್ಲೈಂಟ್ ಇರ್ತಾರೆ, ಕ್ಲೈಂಟ್ ನನಗೆ ದಕ್ಷಿಣಕ್ಕೆ ಬಾಗಿಲು ಬೇಕು ಅಂತಿದ್ದಂಗೆ ದಕ್ಷಿಣಕ್ಕೆ ಬಾಗಿಲು ಕೊಡ್ತಾರೆ. ಆ ರೀತಿ ಕೊಡಬಾರ್ದು. ಉತ್ತರಕ್ಕೆ ನೀವು ಬಾಗಿಲು ಕೊಡೋ ಆಗಿದ್ರೆ ಮಾತ್ರ ದಕ್ಷಿಣಕ್ಕೆ ಬಾಗಿಲನ್ನ ಕೊಡಬೇಕು. ಅದನ್ನು ಬಿಟ್ಟು ನೀವು ಕೊಟ್ಟರೆ ಅದು ನಿಮಗೆ ವಾಸ್ತುವಿನ ರೀತಿಯಲ್ಲಿ ಮನೆ ಎಷ್ಟೇ ವಾಸ್ತುವಿಗೆ ನೀವು ನಾನು ಮಾಡಿದ್ದೀನಿ ಅಂತಂದ್ರೂ ನಿಮಗೆ ದಕ್ಷಿಣಕ್ಕೆ ಬಾಗಿಲಿದ್ದಾಗ ಉತ್ತರದ ಬಾಗಿಲು ಬರಲಿಲ್ಲ ಅಂದರೆ ನೀವೆಷ್ಟೇ ವಾಸ್ತುಗೆ ಮಾಡಿದ್ರೂ ಅದು ವಾಸ್ತುಗೆ ಬರೋದಿಲ್ಲ. ಅದೇ ರೀತಿ ಯಾರೆಲ್ಲ ಬರೀ ದಕ್ಷಿಣದ ಬಾಗಿಲು ಒಂದೇ ಇದೆ, ದಯಮಾಡಿ ಉತ್ತರಕ್ಕೆ ಬಾಗಿಲು ಒಂದು ಇಟ್ಕೊಳ್ಳಿ. ಉತ್ತರಕ್ಕೆ ಬಾಗಿಲಿಲ್ಲದೆ ದಕ್ಷಿಣಕ್ಕೆ ಬಾಗಿಲು ಇಡಲೇಬಾರ್ದು. ನೀವು ದಕ್ಷಿಣಕ್ಕೆ ಬಾಗಿಲು ಇಲ್ದಿದ್ರೂ ಪರವಾಗಿಲ್ಲ, ಪೂರ್ವ ಈಶಾನ್ಯದ ಬಾಗಿಲಾಗಲಿ ಉತ್ತರದ ಬಾಗಿಲಾಗಲಿ ಮಾಡ್ಕೊಳ್ಳಿ. ಬರೀ ದಕ್ಷಿಣಕ್ಕೆ ಬಾಗಿಲು ಮಾಡಬೇಡಿ. ಅದು ಕೆಲವೊಂದು ವರ್ಷಗಳ ನಂತರ ಅದು ಏಳಿಗೆ ಕೊಡೋದಿಲ್ಲ, ಅದು ಆಸ್ತಿ ಅಂತಸ್ತನ್ನ ಕಳೆಯುತ್ತೆ ಮತ್ತು ನೆಮ್ಮದಿನ ಹಾಳು ಮಾಡುತ್ತೆ. ಹಾಗಾಗಿ ಆ ರೀತಿ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ, ದಕ್ಷಿಣದ ಬಾಗಿಲಿನ ವಾಸ್ತುವಿನ ವಿಚಾರ ಯಾವ ರೀತಿ ಅಂತೇಳಿ ನಿಮಗೆ ವಿವರಿಸಿದ್ದೇನೆ. ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಾಸ್ತು ವಿಚಾರಗಳನ್ನ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.